ಎಸ್ ಹಾಯ್ ಗೈಸ್, ಎಲ್ರು ನಮಸ್ಕಾರ. ಓಕೆ, ನಾನು ರೀಸೆಂಟ್ ಆಗಿ ಒಂದು ಶಾಂಪೂ ಪರ್ಚೇಸ್ ಮಾಡಿದೆ. ಐ ವಾಸ್ ಹ್ಯಾಪಿ ಅಂತ ಹೇಳಿದೆ. ಸೊ ಅಫ್ಕೋರ್ಸ್ ನಾನು ತಗೊಂಡ ನಂತರ ಎಲ್ಲಾ ಕಡೆ ಪ್ರತಿಯೊಂದು ಫೀಡ್ಸ್, ಬಹುಶಃ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಅದೇ ಆಡ್ ಕಾಣಿಸ್ತಾ ಇದೆ. ಟ್ರಸ್ಟ್ ಮೀ, ಯಾವ ಆಡ್ ನೋಡು ತರಿಸಿರ್ಲಿಲ್ಲ. 10 ವರ್ಷದಿಂದ ಒಬ್ರೇ ಒಬ್ರು ಹೇರ್ ಸ್ಟೈಲಿಸ್ಟ್ ಇದ್ರು, ಅವರು ನನ್ನ ಹೇರ್ ನ ಮೇಂಟೈನ್ ಮಾಡ್ತಾ ಇದ್ರು. ಬಟ್ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಬೇರೆ ಏನೋ ಟ್ರೈ ಮಾಡೋಣ ಅಂತ ಬೇರೆ ಕಡೆ ಹೋದೆ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ, ನಾನು ಲಿಟ್ರಲಿ ಈ ಕೆಳಗಿನ ಕೂದಲೇನಿದೆ ಇದು ಫುಲ್ ಡ್ರೈ ಆಗಿ ನನಗೆ ಲಿಟ್ರಲಿ ಅದನ್ನ ಮುಟ್ಟಕ್ಕೂ ಮನ್ಸಾಗ್ತಿರ್ಲಿಲ್ಲ, ಅಷ್ಟು ರಫ್ನೆಸ್ ಇತ್ತು. ಸರಿ, ಮತ್ತೆ ಕೇಳ್ದೆ ಏನ್ ಮಾಡ್ಬೋದು ಅಂತ. ಅವರು ಸ್ಮೂತಿಂಗ್ ಮಾಡೋಣ ಅಥವಾ ನ್ಯಾನೋಪ್ಲಾಸ್ಟಿ ಅಂತ ಹೇಳಿದ್ರು. ಮತ್ತೆ ಟ್ರೀಟ್ಮೆಂಟ್ಸ್ ಬೇಡ, ಏನ್ ಮಾಡೋದು ಅಂತ ಜೆಪ್ಟೋದಲ್ಲಿ ನೋಡ್ಬೇಕಾದ್ರೆ ಒಂದ್ ಶಾಂಪೂ ಕಾಣಿಸ್ತು. ಎಕ್ಸ್ಪೆರಿಮೆಂಟ್ಸ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡಿದಾಗ ಲಿಟ್ರಲಿ ನಾನೀಗ ಕೋಮ್ ಮಾಡಿಲ್ಲ, ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಡ್ಯಾಂಪ್ನೆಸ್ ನಿಮ್ಗೆ ಕಾಣಿಸ್ಬೋದು. ಸೊ ಈಗೇನ್ ನಾನು ಹಿಂಗೆ ನನ್ನ ಫಿಂಗರ್ ರೋಲ್ ಔಟ್ ಮಾಡ್ತಾ ಇದ್ದೀನಿ, ದೇವ್ರಾಣೆ ಅದು ಆಗ್ತಾ ಇರ್ಲಿಲ್ಲ. ಇಟ್ ವಾಸ್ ವೆರಿ ಇರಿಟೇಟಿವ್ ಅಂಡ್ ಬ್ಯಾಡ್ ಹೇರ್ ಡೇ ಅಂದಿದ ತಕ್ಷಣ ಹೆಣ್ಮಕ್ಳು ಮೂಡ್ ಸ್ವಿಂಗ್ಸ್ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ. ಸೊ ಎಸ್, ಐ ಆಮ್ ಶೋಯಿಂಗ್ ಯು ದಟ್ ಶಾಂಪೂ. ಸೊ ಇಟ್ ಇಸ್ ಪಿಲ್ಗ್ರಿಮ್ ನ ಸ್ಮೂತ್ನಿಂಗ್ ಶಾಂಪೂ, ಕೆರಾಟಿನ್ ಅಂತಿದೆ. ಅಂಡ್ ಇದ್ರಲ್ಲಿ ಏನೇನಿದೆಯೋ ನನಗೆ ಗೊತ್ತಿಲ್ಲ, ನಾನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬಿಕಾಸ್ ಕ್ಲಿನಿಕ್ ಪ್ಲಸ್ ಸಿಕ್ಕಿದ್ರು ಜೈ, ಸನ್ಸಿಲ್ಕ್ ಎಲ್ಲೋ ಸಿಕ್ಕಿದ್ರು ಜೈ ಅನ್ನೋಳು. ಬಟ್ ಎಸ್, ಟೈಮ್ ಇದೆ, ಕೇರ್ ಮಾಡ್ತೀನಿ ಅಂದಾಗ ಪ್ರಾಪರ್ ಆಗಿ ಐ ಯೂಸ್ ದಿಸ್. ಸೊ ಕಂಡೀಷನರ್ ಹಾಗೂ ಶಾಂಪೂ ಇದನ್ನ ಯೂಸ್ ಮಾಡಿ ಐ ಲಿಟ್ರಲಿ ಫೆಲ್ಟ್ ಓಕೆ, ನನ್ಗೆ ಯಾವುದೇ ಟ್ರೀಟ್ಮೆಂಟ್ ಸಿಗಬೇಡ, ಆರಾಮಾಗಿ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ. ಸೊ